ಎಲ್ರಿಗೂ ನಮಸ್ಕಾರ. ಬನ್ನಿ ವೀಕ್ಷಕರೇ, ಇವತ್ತು ನಾವೊಂದು ಮಿಕ್ಸ್ ಆಟಾ ನೂಡಲ್ಸ್ ಮನೆಯಲ್ಲೇ ಮಾಡ್ಬೋದಾದಂಥ ಮಿಕ್ಸ್ ಆಟಾ ನೂಡಲ್ಸ್ ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ: ಕೊತ್ತಂಬರಿ ಸೊಪ್ಪು, ಮೆಣಸು, ಕ್ಯಾರೆಟು, ಬೀನ್ಸು ಸ್ವಲ್ಪ, ಮತ್ತು ಕೇಬೇಜು. ಈರುಳ್ಳಿ ಆಪ್ಷನಲ್ಲು, ನಿಮಗೆ ಬೇಕಾದರೆ ಈರುಳ್ಳಿನೂ ಹಾಕೋಬೋದು. ಹಾಗೆ ಹಿಟ್ಟು, ಅಕ್ಕಿ ಹಿಟ್ಟು ಅರ್ಧ ಕಪ್ಪು, ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಸೋಯಾ ಸಾಸು ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ರೆಡ್ ಚಿಲ್ಲಿ ಸಾಸು, ಹಾಗೆ ಒಂದು ಮ್ಯಾಗಿ ಮಸಾಲ ಪ್ಯಾಕೆಟು. ಈಗ ಎಲ್ಲ ಹಿಟ್ಟುಗಳನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಬರೋಣ. ಈ ಹಿಟ್ಟು ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ತೆಳುನೂ ಆಗಬಾರ್ದು, ಮೀಡಿಯಮ್ ಹದದಲ್ಲಿರಬೇಕು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸೈಡಲ್ಲಿ ಒಂದು 5 ನಿಮಿಷ ಇಟ್ಟರೆ ಸಾಕು. 5 ನಿಮಿಷ ನೆನೆಯಲಿಕ್ಕೆ ಇಡಬೇಕು. ಈಗ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಂಡಿರಬೇಕು. ಈಗ ಶಾವಿಗೆ ಒತ್ತು ಮಣಿಗೆ ಸ್ವಲ್ಪ ಎಣ್ಣೆ ಹಚ್ಚಿ, ನಾವು ಚಕ್ಲಿ ಮಾಡ್ತೀವಲ್ವ ಅದು ಸ್ವಲ್ಪ ಎಣ್ಣೆ ಹಚ್ಚಿ ಅದಕ್ಕೆ ಹಿಟ್ಟು ಹಾಕಿ ಅದನ್ನು ಒಂದು ಸ್ಟೀಮರ್ಗೆ ಹಾಕಬೇಕು. ಸ್ಟೀಮರ್ಗೂ ಸ್ವಲ್ಪ ಎಣ್ಣೆ ಹಚ್ಚಬೇಕು, ಅಂದರೆ ಅದು ಅಂಟ್ಕೊಳ್ಳೋದಿಲ್ಲ. ಈಗ ಶಾವಿಗೆನ ಅದರಲ್ಲಿ ಒತ್ತಬೇಕು. ನಿಧಾನವಾಗಿ ಒಂದು ರೌಂಡ್ ಶೇಪಲ್ಲಿ ಶಾವಿಗೆನ ಒತ್ತಾ ಹೋಗಬೇಕು. ನಂತರ ಅದನ್ನು ಒಂದು 10 ನಿಮಿಷ ಬೇಯಲಿಕ್ಕೆ ಇಡಬೇಕು. 10 ನಿಮಿಷದಲ್ಲಿ ರೆಡಿ ಆಗಿಬಿಡ್ತದೆ. ಅದನ್ನೊಂದು ಲಿಡ್ ಕ್ಲೋಸ್ ಮಾಡಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು, 1-2 ಡ್ರಾಪು. ಲಿಡ್ ಕ್ಲೋಸ್ ಮಾಡಿ ಅದನ್ನು ಬೇಯಲಿಕ್ಕೆ ಇಡಬೇಕು. ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿ ಹೆಚ್ಚಿಟ್ಕೊಂಡಂಥ ತರಕಾರಿ ಎಲ್ಲ ಹಾಕಬೇಕು. ಒಂದೊಂದಾಗಿ ಹಾಕಬೇಕು. ಎಲ್ಲ ತರಕಾರಿಗಳನ್ನು ಹಾಕಿ ಒಂದು ಸರ್ತಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಆದ ನಂತರ ಅದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಈ ಸೈಡು ನಾವು ಶಾವಿಗೆ ಏನಾಗಿದೆ ನೋಡೋಣ. ಶಾವಿಗೆ ಬೆಂದಿದೆ, ಭಾರಿ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಏಳುತ್ತಾ ಇದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಇಲ್ಲಿ ಒಗ್ಗರಣೆಗೆ ಉಪ್ಪು, ರೆಡ್ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸ್ ಎಲ್ಲ ಹಾಕಿ ಒಂದು ಸತಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತರಕಾರಿ ಬೆಂದಿದೆಯಲ್ಲ ನೋಡೋಣ. ಈಗ ಎಲ್ಲ ತರಕಾರಿ ಬೆಂದಿದೆ. ಈಗ ಮ್ಯಾಗಿ ಮಸಾಲ ಹಾಕಬೇಕು. ಇದಕ್ಕೆ ಲಾಸ್ಟ್ ಕಡೆಗೆ ಹಾಕಬೇಕು. ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿ ರೆಡಿಯಾದಂಥ ನೂಡಲ್ಸು ಇದಕ್ಕೆ ಹಾಕಬೇಕು. ಒಂದು ಸತಿ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿ, ಭಾಳ ಅದನ್ನು ಕೈ ಆಡಿಸ್ಬಾರ್ದು, ಕಟ್ಟಾಗಿಬಿಡ್ತದೆ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ರುಚಿಯಾದ ಮಿಕ್ಸ್ ಆಟಾ ನೂಡಲ್ಸ್ ಈಗ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಂಗಡಿಯಿಂದ ಮ್ಯಾಗಿ ತರೋದು ಬೇಡ, ಏನು ಬೇಡ. ಥ್ಯಾಂಕ್ ಯು ವ್ಯೂವರ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.